ನೆನೆ ಬೆಂಗಳೂರಿಗರ ಬಹಳ ವರ್ಷಗಳ ಕನಸು ನನಸಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೋ ಮೆಟ್ರೋ ಲೈನ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಆದರೆ ಈ ಮೆಟ್ರೋ ಉದ್ಘಾಟನೆಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರಿಗೆ ಆಹ್ವಾನ ನೀಡಿರಲಿಲ್ಲ ಮೊದಲು. ಹೀಗಾಗಿ ಪ್ರಿಯಾಂಕ್ ಖರ್ಗೆ ಅಶೋಕ್ ವಿರುದ್ಧ ವ್ಯಂಗ್ಯವಾಡಿದ್ದಾರೆ. ವಿಪಕ್ಷ ನಾಯಕ ಅಶೋಕ್ ಕಾಲೆಳೆದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ವೈಯಕ್ತಿಕ ಮಟ್ಟಕ್ಕೆ ಶಾಸಕ ಸಚಿವರ ಟ್ವೀಟ್ ವಾರ್ ತಿರುಗಿದ್ದು, ಆಹ್ವಾನ ಕೊಡದದ್ದು ಕುರ್ಚಿ ಕಿತ್ತುಕೊಳ್ಳೋ ಸಂದೇಶ ಅಂತ ಭಾವಿಸಬಹುದೇ? ಅಶೋಕ್ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದು, ನಾನು ಜನರ ಗಮನಕ್ಕೆ ತಂದಿದ್ದರಿಂದಲೇ ನಿಮಗೆ ಆಹ್ವಾನ ಬಂತು. ಇದು ನಿಮಗೆ ನಿಮ್ಮ ಹೈಕಮಾಂಡ್ ಹಾಕಿದ ಭಿಕ್ಷೆ ಅಂತ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ರೆ, ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸ್ಥಾನ ತಪ್ಪಿದ ವಿಚಾರವನ್ನ ಎತ್ತಿ ಅಶೋಕ್ ಕೌಂಟರ್ ಅನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಿನ್ನೆ ಬೆಂಗಳೂರಿಗರ ಬಹಳ ವರ್ಷಗಳ ಕನಸು ನನಸಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೋ ಮೆಟ್ರೋ ಲೈನ್ ಅನ್ನ ಉದ್ಘಾಟನೆ ಮಾಡಿದ್ರು. ಹೀಗಾಗಿ ಕೆಲವರಿಗೆ ಸಂತಸ ಉಂಟಾಗಿದ್ರೆ, ಮತ್ತೊಂದು ಕಡೆ ಮೆಟ್ರೋ ಉದ್ಘಾಟನೆಯಲ್ಲಿ ಆರ್ ಅಶೋಕ್ಗೆ ಆಹ್ವಾನ ಸಿಗದ ಹಿನ್ನೆಲೆಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಾಲೆಳೆದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ವೈಯಕ್ತಿಕ ಮಟ್ಟಕ್ಕೆ ಶಾಸಕ ಮತ್ತು ಸಚಿವರ ಟ್ವೀಟ್ ವಾರ್ ತಿರುಗಿದ್ದು, ಆಹ್ವಾನ ಕೊಡದದ್ದು ಕುರ್ಚಿ ಕಿತ್ತಿಕೊಳ್ಳೋ ಸಂದೇಶ ಅಂತ ಭಾವಿಸಬಹುದೇ ಅಂತ ಪ್ರಿಯಾಂಕ್ ಖರ್ಗೆ ಒಂದ್ ಕಡೆ ಟ್ವೀಟ್ ಮಾಡಿದ್ದಾರೆ. ಇನ್ನು ಅಶೋಕ್ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಟ್ವೀಟ್ ಮಾಡಿದ್ದು, ಅದಕ್ಕೆ ತಿರುಗೇಟನ್ನು ಕೂಡ ಆರ್ ಅಶೋಕ್ ನೀಡಿದ್ದು, ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸ್ಥಾನ ತಪ್ಪಿದ ವಿಚಾರವನ್ನು ಕೂಡ ಎತ್ತಿ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ.